ಕರ್ನಾಟಕದ ಜೀವನದಿ ಕಾವೇರಿ ಒಡಲು ಖಾಲಿ ಬರಗಾಲದ ಮುನ್ಸೂಚನೆ ಕೊಡ್ತಾ ಇದೆಯಾ ಕಾವೇರಿ ನದಿ. ಜಲಕ್ಷಾಮದ ಭೀತಿ ಎದುರಾಗುತ್ತಾ ಕರ್ನಾಟಕಕ್ಕೆ. ಕರ್ನಾಟಕದ ಜೀವನದಿ ಕಾವೇರಿ ಖಾಲಿ ಆಗ್ತಾ ಇದೆ. ಕಾವೇರಿಯ ಒಡಲಲ್ಲಿ ಸೇರಿಕೊಂಡಿದ್ದ ನೀರು ಬತ್ತು ಹೋಗ್ತಾ ಇದೆ. ಬರಗಾಲದ ಮುನ್ಸೂಚನೆಯನ್ನು ಕೊಡ್ತಿದೆಯಾ ಕಾವೇರಿ ನದಿ. ಈ ಬಾರಿ ಮುಂಗಾರು ಹಿಂಗಾರು ತಕ್ಕ ಮಟ್ಟಿಗೆ ಆಗಿತ್ತಾದರೂ ಜಲಕ್ಷಾಮದ ಭೀತಿ ಉದ್ಭವವಾಗಿದೆ. ಉಗಮ ಸ್ಥಾನದಿಂದ ಬತ್ತಿ ಹೋಗ್ತಾ ಇರುವಂತಹ ಕಾವೇರಿ ನದಿ. ಕಾವೇರಿ ಒಡಲಿನಲ್ಲಿ ಒಂದು ಬಿಂದಿಗೆ ನೀರು ಸಹ ಇಲ್ಲ. ಭಾರಿ ದುರಂತ ಇದು. ಹಾಗಾದ್ರೆ ಕರ್ನಾಟಕಕ್ಕೆ ಕಾದಿದೆಯಾ ಗಂಡಾಂತರ. ಬರಗಾಲದ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ ಕಾವೇರಿ ನದಿ. ಇದು ಭೀಕರ ಬರದ ಮುನ್ಸೂಚನೆಯ. ಬೆಂಗಳೂರಿನಲ್ಲಿ ಫಸ್ಟೇ ಕಾವೇರಿ ನದಿಗೆ ಕಂಗಾಲಾಗಿದ್ದಾರೆ ಜನ. ರಾಜ್ಯಕ್ಕೆ ಬರಲಿರುವ ಗಂಡಾಂತರದ ಅಪಶಕುನವ. ಇದೇ ಮೊದಲ ಬಾರಿಗೆ ಭಾಗಮಂಡಲದಲ್ಲಿ ಸ್ನಾನಕ್ಕೂ ನೀರಿಲ್ಲ. ಕರ್ನಾಟಕದ ಜೀವನದಿ ಕಾವೇರಿ. ಕರ್ನಾಟಕ ಯಾವುದರಲ್ಲಿ ಶ್ರೀಮಂತ ಅಂದರೆ ನೀರಲ್ಲಿ ಶ್ರೀಮಂತ ಅನ್ನೋ ಒಂದು ಮಾತಿತ್ತು. ಬರೀ ನಾವು ಮಾತ್ರ ಕುಡಿಯಲ್ಲ, ತಮಿಳ್ನಾಡವರಿಗೆ ಬೇಡ ಅಂದರೂ ಕೊಡುತ್ತೆ ನಮ್ಮ ಸರ್ಕಾರ. ನಾವು ಕೊಡಬೇಡಿ ಅಂದರೂ ಸರ್ಕಾರ ಮಾತ್ರ ಧಾರೆ ಎರೆದು ಕೊಡುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಕರ್ನಾಟಕದ್ದು. ನಾಳೆ ದಿನ ರಾಜ್ಯದ ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲ, ಕಾವೇರಿ ನದಿ ನೀರನ್ನು ನಾವು ಎಲ್ಲೆಲ್ಲಿ ಪೂರೈಕೆ ಮಾಡ್ತಾ ಇದ್ದೀವೋ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ, ಒಂದು ಕ್ಷಣ ನೀರಿಲ್ಲ ಅನ್ನೋದಾದರೆ ಬಾಯಿ ಬಡ್ಕೋಬೇಕಾಗುತ್ತೆ. ಕ್ಯೂಸೆಕ್ಸ್ ನೀರನ್ನು ಕೊಡಬೇಕು ಅಂಥೇಳಿ ನ್ಯಾಯಾಲಯ ಫಿಕ್ಸ್ ಮಾಡಿದಾಗ ನಿಗದಿತ ಕ್ಯೂಸೆಕ್ಸ್ಗಿಂತಲೂ ಹೆಚ್ಚಾಗಿ ಕೊಡ್ತಾ ಇದ್ವಲ್ಲ ನಾವು. ದಾನ ಶೂರ ಕರ್ಣ ಇನ್ನೇನೇನೇನೋ ಇದೆಯಲ್ಲ, ಆ ಅರ್ಥದಲ್ಲಿ ನಾವು ತಮಿಳ್ನಾಡಿಗೆ ಧಾರೆ ಎರೆದು ಕಳಿಸ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಏನು? ಬರಗಾಲದ ಮುನ್ಸೂಚನೆ ಕೊಡ್ತಾ ಇದೆಯಾ ಕಾವೇರಿ ನದಿ. ಒಂದು ವೇಳೆ ಕಾವೇರಿ ನೀರೇನಾದರೂ ಬತ್ತು ಹೋದರೆ ತೊಳಕಳಕ್ಕೂ ನೀರಿರಲ್ಲ. ಜಾಗೃತೆ. ನಾಳೆ ದಿನ ಇಲ್ಲಿ ಮಾಫಿಯಾಗಳು ತಲೆ ಎತ್ತಬಹುದು. ಟ್ಯಾಂಕರ್ ನೀರಿನ ಮಾಫಿಯಾಗಳು ಬೀದಿಗಳಲ್ಲಿ, ಕರ್ನಾಟಕದ ಹಾದಿ ಬೀದಿಗಳಲ್ಲೂ ಕೂಡ ಟ್ಯಾಂಕರ್ಗಳು ನಿಲ್ಲುತ್ತೆ. ಕೊಡಗಿನಲ್ಲೇ ಬರಿದಾಗುತ್ತಿದೆ ಕಾವೇರಿಯ ಒಡಲು. ನೀರಿರಲ್ಲ ಯಾವುದಕ್ಕೂ. ರೈತರ ಪಾಲಿನ ವರನದಿ ಈ ಕಾವೇರಿ. ಕಾವೇರಿಯನ್ನು ನಂಬಿ ಕೂತ ರೈತರ ಪಾಡೇನಾಗಬೇಕು. ವರ್ಷದ 4 ತಿಂಗಳು ತುಂಬಿ ಹರಿಯುವಂಥ ಕಾವೇರಿಯಲ್ಲಿ ನೀರಿನ ಹರಿವಿನ ಕೊರತೆಗಳಾಗಿದೆ. ಈ ನೀರಿನ ಹರಿವಿದೆಯಲ್ಲ, ಅದರ ಕೊರತೆ ಆಗಿರುವಂತಹದ್ದು. ಕಾವೇರಿಯಿಂದ ಕುಶಾಲನಗರದವರೆಗೂ ಕೂಡ ರೈತರ ಅವಲಂಬಿತವಾದಂತಹ ನದಿ. ಮಡಿಕೇರಿಯ ಕುಶಾಲನಗರ ಆ ಭಾಗ ಇದೆಯಲ್ಲ, ಆ ಭಾಗ ರೈತರು ಬೆಳೆಯುವಂತಹ ಬೆಳೆ ನೀರು ಪೋಲಾಗದಂತೆ ಎಚ್ಚರ ವಹಿಸಲು ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಭೂಕುಸಿತದಿಂದ ಕಾವೇರಿಯಲ್ಲಿ ಹೂಳು ತುಂಬಿದೆ. ಹೂಳು ತೆಗೆಯೋಕ್ಕೆ ನಮ್ಮಲ್ಲಿ ಸರ್ಕಾರ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ಪ್ರತಿ ಅಧಿವೇಶನದಲ್ಲೂ ಒಂದೊಂದು ಜಿಲ್ಲೆಯ ಹೂಳು ತೆಗೆಯೋದಕ್ಕೂ ಕೂಡ ಅಧಿವೇಶನದಲ್ಲಿ ಸಪ್ರೇಟ್ ಆದಂಥ ಹಣವನ್ನು ತೆಗೆದಿಡಲಾಗುತ್ತೆ ಪ್ರತಿ ರಾಜ್ಯದ ಸರ್ಕಾರ. ಆದರೆ ನಮ್ಮಲ್ಲಿ ನೀರು ಕಮ್ಮಿ ಹೂಳು ಜಾಸ್ತಿ. ಹೆಂಗೆ? ನೀರು ಕಮ್ಮಿ ಹೂಳು ಜಾಸ್ತಿ. ಹೂಳು ತೆಗೆಯುವಂತಹ ಯಾವುದೇ ಕ್ರಮ ಸರ್ಕಾರದಿಂದ ಆಗಿಲ್ಲ. ಒಂದು ವೇಳೆ ಹೂಳು ಹೆಚ್ಚಾದರೆ ಅಂತರ್ಜಲ ಮಟ್ಟ ಕುಸಿಯುತ್ತೆ. ಬರಗಾಲದ ಮುನ್ಸೂಚನೆ ಕೊಡ್ತಾ ಇದೆಯಾ ಕಾವೇರಿ ನದಿ. ಉಗಮ ಸ್ಥಾನದಿಂದ ಬತ್ತಿ ಹೋಗ್ತಿರುವಂತಹ ಕಾವೇರಿ ನದಿ. ಕಾವೇರಿ ಒಡಲಿನಲ್ಲಿ ಒಂದು ಬಿಂದಿಗೆ ನೀರು ಸಹ ಇಲ್ಲ. ಹಾಗಾದರೆ ಕರ್ನಾಟಕಕ್ಕೆ ಕಾದಿದೆಯಾ ಗಂಡಾಂತರ. ಇದು ಭೀಕರ ಬರದ ಮುನ್ಸೂಚನೆಯ. ರಾಜ್ಯಕ್ಕೆ ಬರಲಿರುವ ಗಂಡಾಂತರದ ಅಪಶಕುನನ. ಅದೇ ಮೊದಲ ಬಾರಿಗೆ ಭಾಗಮಂಡಲದಲ್ಲಿ ಸ್ನಾನಕ್ಕೂ ಕೂಡ ನೀರಿಲ್ಲ. ಒಂದು ವೇಳೆ ಇದೇ ತರಹ ಮುಂದುವರೆದ್ರೆ ಬರಗಾಲ ಬರುತ್ತೆ. ಎಸ್ಸಿ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು ವಿಷ್ಣು ದತ್ತ ಗುರೂಜಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗುರೂಜಿ. ನಮಸ್ಕಾರ. ಈಗ ನಮಗೆ ಗೋಚರ ಆಗ್ತಾ ಇರತಕ್ಕಂತಹ ಕೆಲ ಲಕ್ಷಣಗಳು, ಕಾವೇರಿನ ಒಡಲಿನಲ್ಲಿ ನೀರು ಬತ್ತು ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಜನ ಕಂಗಾಲು, ಜೊತೆಗೆ ರೈತರಿಗೂ ಕೂಡ ಇದು ಭಾರಿ ಆಘಾತ. ಇದು ಯಾವುದರ ಮುನ್ಸೂಚನೆ ಗುರೂಜಿ? ಇದು ಪೃಥಿವ್ಯಾಪ್ತೇಜೋ ವಾಯುವಾಕಾಶ ಪಂಚಭೂತಗಳಲ್ಲಿ ಪ್ರಧಾನವಾಗಿ 84 ಲಕ್ಷ ಜೀವರಾಶಿಗಳಿಗೆ ಪ್ರಧಾನವಾಗಿ ಪೋಷಣೆ ಮಾಡತಕ್ಕಂತಹದ್ದು. ಮಾನವ ಸಂಕುಲಕ್ಕೆ ಮಾತ್ರವಲ್ಲದೆ ಜೀವ ಸಂಕುಲ ಅಂತ ಏನು ಕರಿತೀವೋ ಪ್ರಧಾನವಾಗಿ 84 ಲಕ್ಷ ಜೀವರಾಶಿಗೂ ಕೂಡ ಬೇಕಾಗಿರ್ತಕ್ಕಂತಹದ್ದು ಅಪ್ ಅಂತಂದ್ರೆ ನೀರು. ಆ ನೀರು ಏನಾದ್ರೂ ಭಾಗಶಃ ಈ ಭೂಮಿಯಲ್ಲಿ ಇರ್ತಕ್ಕಂತಹದ್ದೇ
70% ನೀರು, ಇನ್ನು ಉಳಿದ 30% ಭೂಮಿ ಅಂತ ಏನು ಕರಿತೀವೋ ಅಂತಹದ್ರಲ್ಲಿ ನಮಗೆ ನರನಾಡಿಯಾಗಿರ್ತಕ್ಕಂತಹದ್ದು, ಜೀವ ಚೈತನ್ಯವಾಗಿ ಮಾನವ ಕುಲಕೋಟಿಗೆ ಬೇಕಾಗಿರತಕ್ಕಂತಹದ್ದು, ಅದರಲ್ಲೂ ನಮ್ಮ ಕರ್ನಾಟಕದ ಜೀವ ನದಿ ಅಂತ ಕರೆಯುವಂತ ಕಾವೇರಿನೇ ಬತ್ತು ಹೋದ್ರೆ ಇನ್ನು ಏನು ಉಳಿದಿದೆ? ಈ ಪ್ರಕೃತಿ ವೈಪರೀತ್ಯಗಳಂತ ನಾವೇನೇ ಕರೆದ್ರೂ ಕೂಡ ಅದು ಇದ್ದಾಗ ಒಂದು ಆಕೃತಿ, ಕಳೆದುಕೊಂಡಾಗ ವಿಕೃತಿ. ಇಂತಹ ಪ್ರಕೃತಿಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಕೃತಿಗಳಂತ ಬಂದಾಗ ಮುಂದೆ ಬರ್ತಕ್ಕಂತಹದ್ದೇ ಈ ಒಂದು ರೈತಾಪಿ ವರ್ಗ ಅಂತ ಮಾತ್ರವಲ್ಲ, ರೈತ ಒಬ್ಬ ಚೆನ್ನಾಗಿದ್ರೆ ಈ ದೇಶ ಸಂಪೂರ್ಣವಾಗಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. ಈ ಒಂದು ಮುನ್ಸೂಚನೆ ಯಾವುದೋ ಒಂದು ಗಂಡಾಂತರ ಅಪಶಕುನದ ಸೂಚನೆ ಆಗಿರುವಂತದ್ದು. ಗುರುಜಿ, ಇನ್ನು ಇದು ಸ್ವಯಂಕೃತ ಅಪರಾಧ ಅಂತ ಕರೀಬಹುದಾ ಅಥವಾ ಇದಕ್ಕೆ ಆಧ್ಯಾತ್ಮಿಕ ಪರಿಹಾರವು ಸಿಗಬಹುದಾ ಅಂತ? ಅಲ್ಲ, ಖಂಡಿತವಾಗಲೂ ಕೂಡ ಒಂದು ರೀತಿಯ ಸ್ವಯಂಕೃತ ಅಪರಾಧ. ಮೊದಲೇ ಏನ್ ಹೇಳಿತೆ ಅಂತಂದ್ರೆ, ಯಾವಾಗ್ಲೂ ಅಷ್ಟನ್ನೇ ಈ ಪರ್ಜನ್ಯಾತ್ ಅನ್ನ ಸಂಭವ, ಯಾವಾಗ್ಲೂ ಯಜ್ಞ ಯಾಗಾದಿಗಳನ್ನ ಈ ಆಧ್ಯಾತ್ಮಿಕ ಲೋಕದಲ್ಲಿ ಹೇಳ್ತಾನೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಅಂತ ಹೇಳಿ ಒಂದು ಚಕ್ರ ಏನಿದೆಯೋ, ಈ ಯಜ್ಞಗಳು ನಡೆದಾಗ, ಶಾಂತಿಯುತವಾಗಿ ಯಜ್ಞ ಯಾಗಾದಿಗಳು ನಡೆದಾಗ ಈ ಒಂದು ಭೂಮಿಯಲ್ಲಿ ಯಾವ ರೀತಿಯ ಮನುಷ್ಯ ನೀರನ್ನ ಕುಡಿಯಬೇಕಾದ್ರೆ ಮನೆಯಲ್ಲಿರ್ತಕ್ಕಂತಹದ್ದು ಶುದ್ಧೀಕರಣ ನೀರನ್ನು ಕುಡಿತಾನೋ, ಈ ಒಂದು ಏರ್ ಪೊಲ್ಯೂಷನ್ ಅಂತ ನಾವೇನು ಕರಿತೀವೋ ಗಾಳಿಯನ್ನ ಶುದ್ಧಿ ಮಾಡತಕ್ಕಂತಹದ್ದು ಈ ಮೋಡಗಳಿಗೆ ವಿಸ್ತರಿಸಿ ಆ ಒಂದು ಯಜ್ಞಗಳ ಫಲದಿಂದ ಯಾವಾಗ ಯಜ್ಞಗಳು ನಡೀತಾವೋ ಆವಾಗ ಬಹುಶಃ ನಮಗೆ ಕಾಲ ಕಾಲಕ್ಕೆ ಮಳೆ, ಕಾಲ ಕಾಲಕ್ಕೆ ಬೆಳೆ ಬರ್ಲಿಕ್ಕೆ ಸಾಧ್ಯವಾಗತ್ತೆ. ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಿ ಬದುಕಬೇಕಾದ್ರೆ ಮಾನವ ಕುಲಕ್ಕೆ ನೀರು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಸ್ವಯಂಕೃತ ಅಪರಾಧ ಮಾತ್ರವೇ ಹೆಚ್ಚು ಕಾಣಿಸುತ್ತೆ. ಥ್ಯಾಂಕ್ ಯು ಗುರೂಜಿ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಗುರೂಜಿ ಹೇಳ್ತಾ ಇದ್ರು ಆಧ್ಯಾತ್ಮಿಕವಾಗಿ ಸಾಕಷ್ಟು ಕಾರಣಗಳಿದೆ. ಒಂದು ರೀತಿಯಲ್ಲಿ ಇದು ಒಂಥರ ಆಧ್ಯಾತ್ಮಿಕವಾದಂತಹ ಕೆಲ ಕಾರಣಗಳನ್ನು ಉಲ್ಲಂಘನೆ ಮಾಡಿದ ಪರಿಣಾಮ ಇದು ಸ್ವಯಂಕೃತ ಅಪರಾಧವೇ ಎನ್ನುವಂತಹ ರೀತಿಯಲ್ಲಿ ಗುರೂಜಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋದ್ರು. ಇನ್ನು ಕರ್ನಾಟಕದಲ್ಲಿ ಬರಗಾಲದ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ? ಇವೆಲ್ಲ ಲಕ್ಷಣಗಳು ನಿಜಕ್ಕೂ ಕೂಡ ಇದು ರೈತರಿಗೂ ಕೂಡ ಆಘಾತಕಾರಿಯಾದಂತಹ ವಿಚಾರವಾಗಿ ಮಾರ್ಪಟ್ಟಿದೆ.